ನಮ್ಮೆಲ್ಲರದು ಒಂದು ಕನಸಿರುತ್ತೆ. ನಮ್ಮ ಸ್ವಂತ ಮನೆ ಇರಬೇಕು, ನಮ್ಮ ಸ್ವಂತ ಕಾರ್ ಇರಬೇಕು, ನಮ್ಮ ಸ್ವಂತ ಸೂಪರ್ ಬೈಕ್, ಸೂಪರ್ ಟೂ ವೀಲರ್ ಇರಬೇಕು, ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು ಅಂತ. ಬಟ್ ಇದೆಲ್ಲ ಪಾಸಿಬಲ್ ಆಗೋದು ಬಿಸ್ನೆಸ್ ಮುಖಾಂತರ. ಬಿಸ್ನೆಸ್ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು. ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ರಿಸ್ಕ್ ಇದೆ. ನನ್ನ ಬಿಸ್ನೆಸ್ ರನ್ ಆಗುತ್ತೋ ಇಲ್ಲೋ ಅಂತ ಅದು ಡೌಟ್ ಇರುತ್ತೆ. ಸೊ ಇದೆಲ್ಲ ಟೆನ್ಷನ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ವಿತೌಟ್ ಇನ್ವೆಸ್ಟ್ಮೆಂಟ್, ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮಂತ್ಲಿ 1,00,000ವರೆಗೂ ಸಂಪಾದನೆ ಮಾಡ್ಬೋದು. 1,00,000 ಅಂದಮೇಲೆ ಸದ್ಯ ಇಲ್ಲ ಫ್ರಾಡ್ ಅದು ಅಂತ ಅಂದ್ಕೋಬೇಡಿ. ಈ ಟೈಮಲ್ಲಿ 2024ಅಲ್ಲಿ 1,00,000 ಮಿನಿಮಮ್ ಅರ್ನಿಂಗ್ ಇದು. ಮಂತ್ಲಿ 20 ಲಕ್ಷ 30 ಲಕ್ಷ ಕೋಟಿ ಸಂಪಾದನೆ ಮಾಡೋರು ಕೂಡ ಇದ್ದಾರೆ. ಗೂಗಲ್ ಸರ್ಚ್ ಮಾಡ್ಕೊಂಡು ನೋಡ್ಬೋದು. AI ಟೆಕ್ನಾಲಜಿ ಇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಮನೇಲಿ ಕೂತ್ಕೊಂಡು ಆರಾಮಾಗಿ ಸಂಪಾದನೆ ಮಾಡೋರು ತುಂಬ ಜನ ಇವಾಗ ಇದ್ದಾರೆ. ಸೊ ಅದರಲ್ಲಿ ನಮ್ಮದು ಸ್ಟಾರ್ಟಿಂಗ್ ಏನು ಮೆಥಡ್ ಅಂದರೆ, ಇವಾಗ ನನ್ನ ಜೊತೆ ನಿಮ್ಮದು ಅರ್ನಿಂಗ್ ಆಗಬೇಕು. ನಾನು ನಿಮ್ಮ ಜೊತೆ ಅರ್ನ್ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ನಿಮ್ಮದು ಆಗಬೇಕು. ಸೊ ಮಂತ್ಲಿ 1,00,000 ಮಿನಿಮಮ್ ಟಾರ್ಗೆಟ್ ಇದೆ. ಇದು ಮ್ಯಾಕ್ಸಿಮಮ್ 10 ಲ್ಯಾಕ್ಸ್ 20 ಲ್ಯಾಕ್ಸ್ವರೆಗೂ ಮಾಡ್ಕೋಬೋದು, ಡಿಪೆಂಡೆಂಟ್ ನಿಮಗೆ ವರ್ಕ್ ಮೇಲೆ. ಸೊ ಇದು ನಾನು ಇವಾಗ ಫಸ್ಟ್ ನನ್ನ ಅರ್ನಿಂಗ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ನನ್ನ ವ್ಯಾಲೆಟಲ್ಲಿ 3,152 ರುಪೀಸ್ ಇತ್ತು. ನಾನು ಬ್ಯಾಂಕ್ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅರ್ನ್ ಮಾಡಿದ್ದೀನಿ ಅಂದರೆ, ಒಂದು ಕ್ರೆಡಿಟ್ ಕಾರ್ಡ್ ಸೇಲ್ ಆಗಿದೆ, ಸೇವಿಂಗ್ ಅಕೌಂಟ್ ಸೇಲ್ ಮಾಡಿದ್ದೀನಿ, ಸೇವಿಂಗ್ ಅಕೌಂಟ್ 2 ಸೇಲ್ ಮಾಡಿದ್ದೀನಿ, ಒಂದು ಕ್ರೆಡಿಟ್ ಕಾರ್ಡ್ ಆಗಿದೆ. ಆಮೇಲೆ ಚಿಕ್ಕ ಸ್ವಲ್ಪ ಟಾಸ್ಕ್ ಇರುತ್ತೆ ಈ ಅಪ್ಲಿಕೇಶನಲ್ಲಿ. ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಅದೊಂದು ಚಿಕ್ಕ ಟಾಸ್ಕ್ದು ಅರ್ನಿಂಗ್ ಬರುತ್ತೆ. ಸೊ ಇದು ನಾನು ಸೇಲ್ ಮಾಡಿರೋದು ನೋಡ್ತಾ ಇರ್ಬೋದು. SBI ಕ್ರೆಡಿಟ್ ಕಾರ್ಡ್, ಸಿಂಪಲ್ ಕ್ಲಿಕ್ SBI ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡಿದ್ದೀನಿ. ಯಾವಾಗ 27 ಮೇ 2024ಅಲ್ಲಿ ಸೇಲ್ ಮಾಡಿದ್ದೀನಿ. 2,300 ನನಗೆ ಪೇಔಟ್ ಸಿಕ್ಕಿದೆ. ಇದು ನಾನು ಬ್ಯಾಂಕ್ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಫಸ್ಟು ಸೇಲ್ ಆ್ಯಂಡ್ ಅರ್ನ್ 1 2 3 4 5 6 7 ಥರ ನೀವು ಪ್ರಾಡಕ್ಟ್ ಸೇಲ್ ಮಾಡಿಕೊಂಡು ಅರ್ನ್ ಮಾಡ್ಬೋದು. ಇದು ಏನಂದರೆ ಆಲ್ ಡಿಜಿಟಲ್ ಪ್ರಾಡಕ್ಟ್ಸ್. ಡಿಜಿಟಲ್ ಪ್ರಾಡಕ್ಟ್ಸ್ ಅಂದರೆ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ದು ಪ್ರಾಡಕ್ಟ್, ಬ್ಯಾಂಕ್ ರಿಲೇಟೆಡ್ ಪ್ರಾಡಕ್ಟ್ಸ್. ಇದರಲ್ಲಿ ಇನ್ಶೂರೆನ್ಸ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಪರ್ಸನಲ್ ಲೋನ್ ಇದೆ, ಸೇವಿಂಗ್ ಅಕೌಂಟ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಡಿಮಾರ್ಟ್ ಅಕೌಂಟ್ ಇದೆ, ಕ್ರೆಡಿಟ್ ಕಾರ್ಡ್ನಿಂದ ಪರ್ಸನಲ್ ಲೋನ್ ಕೂಡ ಇದೆ. ಫಸ್ಟ್ ಇದರಲ್ಲಿ ಕ್ರೆಡಿಟ್ ಕಾರ್ಡ್ ತೋರಿಸ್ತೀನಿ. ಇವಾಗ ನೋಡಿ, ಇದರಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಸೇಲ್ ಆದರೆ 1,900 ರುಪೀಸ್. ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡ್ತೀರಾ ಅಂದ್ಕೊಳ್ಳಿ, 1,900 ರುಪೀಸ್ ನಿಮ್ಮದು ಅರ್ನಿಂಗ್ ಇರುತ್ತೆ. ಅರ್ನಿಂಗ್ ಶೋ ಆಗುತ್ತೆ. ಅದು ಕಾರ್ಡ್ ಡೀಟೇಲ್ಸ್ ಇರುತ್ತೆ, ಯಾವ ಥರ ಇದೆ, ಜಾಯ್ನಿಂಗ್ ಫೀಸ್ ಇದೆಯಾ, ಝೀರೋ ಫೀಸ್ ಇದೆಯಾ, ಕಾರ್ಡ್ ಡೀಟೇಲ್ಸ್ ಇರುತ್ತೆ. ಅದನ್ನು ಡೀಟೇಲ್ಸ್ ಚೆಕ್ ಮಾಡಿಕೊಂಡು, ಅರ್ನಿಂಗ್ ಚೆಕ್ ಮಾಡಿಕೊಂಡು ನಿಮ್ಮ ಕಸ್ಟಮರ್ಸ್ಗೆ ನೀವು ಶೇರ್ ಮಾಡ್ಕೋಬೋದು. ಕಸ್ಟಮರ್ ನಿಮ್ಮ ಲಿಂಕ್ ಮುಖಾಂತರ ಅಪ್ಲೈ ಮಾಡ್ತಾರೆ. ಅಪ್ಲೈ ಆಯಿತು, ವರ್ಕಿಂಗ್ 7 ಡೇಸ್ ಬ್ಯಾಂಕಿಂಗ್ದು ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಪ್ರೊಸೆಸ್ ಆಗುತ್ತೆ. ಅಪ್ರೂವಲ್ ಆದಮೇಲೆ ಮನೆಗೆ ಅವ್ರಿಗೆ ಕಾರ್ಡ್ ಹೋಗುತ್ತೆ. ಕಾರ್ಡ್ ಅವ್ರ ಮನೆಗೆ ಹೋದ್ಮೇಲೆ ನಿಮಗೆ ಪೇಔಟ್ ಸಿಗೋದು, ಅಲ್ಲಿವರೆಗೂ ಸಿಗಲ್ಲ. ಸೊ ಇದು ಸೆಕೆಂಡು ಲೋನ್ಸ್ದು. ಇದರಲ್ಲಿ ಪರ್ಸ್ನಲ್ ಲೋನ್ ಬರುತ್ತೆ, ಬಿಸ್ನೆಸ್ ಲೋನ್ ಬರುತ್ತೆ, ಸ್ಮಾಲ್ ಲೋನ್ಸ್ ಕೂಡ ಬರುತ್ತೆ. 3.6% ಮಾರ್ಜಿನ್ ಇದೆ, ಅರ್ನಿಂಗ್ ಇದೆ ಅಪ್ ಟು 5 ಲ್ಯಾಕ್ಸ್ ಮೇಲೆ. 5 ಲ್ಯಾಕ್ಸ್ ಮೇಲೆ ನೀವು ಅರ್ನಿಂಗ್ ಕೌಂಟ್ ಮಾಡ್ತೀರಂದರೆ ನೋಡ್ಕೊಳ್ಳಿ ಎಷ್ಟಾಗುತ್ತೆ ಅರ್ನಿಂಗ್ ಕೌಂಟ್ ಮಾಡಿ. 5 ಲ್ಯಾಕ್ಸ್ ಮೇಲೆ 3.6% ಈ ಥರ ಅರ್ನಿಂಗ್ ಇದೆ. 20 ಲ್ಯಾಕ್ಸ್ ಮೇಲೆ 2.5%. ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದರೆ ಕ್ಯಾಲ್ಕುಲೇಷನ್ ಮಾಡಿ, ಇಲ್ಲಿ ಕೆಳಗಡೆ 20 ಲ್ಯಾಕ್ಸ್ಗೆ 6% ಕೊಡ್ತಾರೆ. ಅಂದರೆ 1 ಸೇಲ್ಗೆ 1,20,000 ಅರ್ನಿಂಗ್, ಓನ್ಲಿ 1 ಸೇಲ್ಗೆ. ಇದು ಬಿಸ್ನೆಸ್ ಲೋನ್ ಇದೆ. ಇದು ಒನ್ ಟೈಮ್, ಇವಾಗಲೇ ಬೇಗ ಆಗಲ್ಲ, ಟೈಮ್ ತೊಗೊಳುತ್ತೆ, ಕಷ್ಟ ಇದೆ, ಮಾಡ್ಬೋದು. ಬಟ್ ಇವಾಗಿಲ್ಲ, 6 ಮಂತ್ 3 ಮಂತ್ಸ್ ನೀವು ಕಂಟಿನ್ಯೂಸ್ಲಿ ಮಾಡ್ತೀನಂದರೆ ಇದನ್ನು ಕೂಡ ನೀವು ಮಾಡ್ಬೋದು, ಆ ಅರ್ನಿಂಗ್ ಕೂಡ ಆಗತ್ತೆ. ಅದಾದಮೇಲೆ ಸ್ಮಾಲ್ ಸ್ಟಾರ್ಟಿಂಗ್ ಮಾಡಿ ಸೇವಿಂಗ್ ಅಕೌಂಟಿಂದ, ಝೀರೋ ಬ್ಯಾಲೆನ್ಸಿಂದ ಅಕೌಂಟ್ ಸೇಲ್ ಮಾಡ್ಕೋಬೋದು. ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇರೋಲ್ಲ ಕಸ್ಟಮರ್ಗೆ, ಸೊ ಈಸಿಯಾಗಿದ್ದು ಸೇಲ್ ಮಾಡ್ಬೋದು. ಝೀರೋ ಬ್ಯಾಲೆನ್ಸು ಇನ್ಸ್ಟಂಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಇನ್ಸ್ಟಂಟ್ ಅಕೌಂಟ್ ನಂಬರ್ ಬರುತ್ತೆ, ಡಿಜಿಟಲ್ ಅಕೌಂಟ್ ನಂಬರ್, ನೆಟ್ ಬ್ಯಾಂಕಿಂಗ್, UPI ID ಅದು ಕೂಡ ಕ್ರಿಯೇಟ್ ಆಗುತ್ತೆ. ಡೆಬಿಟ್ ಕಾರ್ಡ್, ವರ್ಚುವಲ್ ಕಾರ್ಡ್ ಕೂಡ ಸಿಗುತ್ತೆ. ಫಿಸಿಕಲ್ ನಿಮ್ಮ ಕಾರ್ಡ್ ಬೇಡ ಅಂದರೆ ವರ್ಚುವಲ್ ಕಾರ್ಡ್ ಕೂಡ ಇರುತ್ತೆ, ಅದು ಕೂಡ ಅವೈಲೇಬಲ್ ಆಗುತ್ತೆ. ಸೊ ಇದು ಬೆಸ್ಟ್. ಫಸ್ಟ್ ನಾನು ಸೇಲ್ ಮಾಡಿರೋದು ಸೇವಿಂಗ್ ಅಕೌಂಟಿಂದನೇ ನಾನು ಸ್ಟಾರ್ಟ್ ಮಾಡಿರೋದು. ಅದಾದಮೇಲೆ ಇನ್ವೆಸ್ಟ್ಮೆಂಟ್, ಇವಾಗ ನಾವು ಹೌಸ್ ವೈಫ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಅಥವಾ ಕೆಲಸ ಹೋಗ್ತಾರೆ, ಅವರು ಇನ್ವೆಸ್ಟ್ಮೆಂಟ್ ಮಾಡೋದು ನೋಡ್ತಾ ಇರ್ತಾರೆ. ಸೊ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಕೂಡ ಚೆನ್ನಾಗಿದೆ. ಡಿಮಾರ್ಟ್ ಅಕೌಂಟ್ ಇವಾಗ ಸದ್ಯಕ್ಕೇನು ಬೇಡ, ಬಟ್ ನಿಮಗೆ ನಾಲೆಜ್ ಇದ್ದರೆ ನೀವು ಮಾಡಿ. ಡಿಮಾರ್ಟ್ ಅಕೌಂಟ್ ಬಗ್ಗೆ ನಾನು ಇನ್ನೂ ಯಾವುದೂ ಮಾಡಿಲ್ಲ. ನಿಮ್ಮ ನಾಲೆಜ್ ಇದ್ದರೆ ನೀವು ಡಿಮಾರ್ಟ್ ಅಕೌಂಟ್ ಕೂಡ ಸೇಲ್ ಮಾಡ್ಬೋದು.
ಆಮೇಲೆ ಕ್ರೆಡಿಟ್ ಲೈನು ಚಿಕ್ಕ ಲೋನ್ಸು ಒಂದು 10,000 60,000ದಿಂದ ಒಂದು 5 ಲಕ್ಷವರೆಗೂ ಇದನ್ನು ಕೂಡ ಸೇಲ್ ಮಾಡ್ಬೋದು. ಇದರಲ್ಲಿ ಕೂಡ ಆ ಥರನೇ ಪರ್ಸೆಂಟೇಜ್ ವೈಸ್ ನಿಮಗೆ ಅರ್ನಿಂಗ್ ಇರುತ್ತೆ. ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ, ಅರ್ನ್ ಅಪ್ ಟು 2.5%, ಅರ್ನ್ ಅಪ್ ಟು 3.9% ಅಂತ. ಆ ಥರ ಇದರಲ್ಲಿ ಅರ್ನಿಂಗ್ ಇರುತ್ತೆ. ಎಷ್ಟು ಲೋನ್ ಅಪ್ರೂವಲ್ ಆಗಿದೆ, ಈಗ ನೀವು ಯಾರಿಗೆ ಸೇಲ್ ಮಾಡ್ತಿದ್ದೀರ ಕಸ್ಟಮರ್ಗೆ ಎಷ್ಟು ಲೋನ್ ಅಪ್ರೂವಲ್ ಆಗಿದೆ ಅದ್ರ ಮೇಲೆ ನಿಮ್ಗೆ ಪರ್ಸೆಂಟೇಜ್ ಅರ್ನಿಂಗ್ ಇರುತ್ತೆ. ಕೆಲವು ಜಾಗದಲ್ಲಿ ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ, ಕೆಲವು ಜಾಗದಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ಡಿಪೆಂಡ್ ಆನ್ ಅದು ಟ್ರಾನ್ಸಾಕ್ಷನ್ ಮೇಲೆ ಬ್ಯಾಂಕ್ ಅವ್ರು ಯಾವ ಥರ ಕೊಡ್ತಾಯಿದ್ದಾರೆ ಅದ್ರ ಮೇಲೆ ನಿಮಗೆ ಅರ್ನಿಂಗ್ ಡಿಪೆಂಡ್ ಇರುತ್ತೆ. ಇದು ಟಾಪ್ ಅರ್ನಿಂಗ್ ಬಿಸ್ನೆಸ್ ಲೋನ್. ನಾನು ಹೇಳಿದಾಗಲೇ 20 lakhs ಸೇಲ್ ಮಾಡಿದ್ರೆ 6%ವರೆಗೂ ಅಂತ. ಸೊ ಈ ಥರ ಇದರಲ್ಲಿ ಬಿಸ್ನೆಸ್ ಲೋನ್ ಕೂಡ ಇರುತ್ತೆ. ಈ ಥರ ಫೈನಾನ್ಷಿಯಲ್ ಪ್ರಾಡಕ್ಟ್ ಇದೆ, ನೀವು ಸೇಲ್ ಮಾಡ್ಕೋಬೋದು. ಅದಾದಮೇಲೆ ಕ್ರೆಡಿಟ್ ಸ್ಕೋರ್ ನೀವು ಚೆಕ್ ಮಾಡ್ಬೋದು. ಕಸ್ಟಮರ್ಸ್ದು ಲಿಂಕ್ ಶೇರ್ ಆಗುತ್ತೆ, ಲಿಂಕ್ ಶೇರ್ ಮಾಡ್ಕೊಂಡು ಕ್ರೆಡಿಟ್ ಕಾರ್ಡ್ಸ್ ಚೆಕ್ ಮಾಡಿಕೊಂಡು ವೀಕ್ಲಿ 10,000 ಅರ್ನ್ ಮಾಡ್ಬೋದು ಅಂತ ಆ್ಯಪೇ ಹೇಳುತ್ತೆ. ಯಾವ ಥರ ಅಂದರೆ, ಇವಾಗ ನೀವು ಕ್ರೆಡಿಟ್ ಕಾರ್ಡ್ ಲಿಂಕ್ ಶೇರ್ ಮಾಡ್ತೀರಾ, ಅದ್ರ ಸಿವಿಲ್ ಸ್ಕೋರ್ ಗೊತ್ತಾಗುತ್ತೆ. ಸೊ ಎಲಿಜಿಬಿಲಿಟಿ ಪ್ರಾಡಕ್ಟ್ ನಿಮಗೆ ಅಲ್ಲೇ ಶೋ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಆಗುತ್ತೆ, ಪರ್ಸ್ನಲ್ ಲೋನ್ ಆಗುತ್ತೆ, ಡಿಮಾಟ್ ಅಕೌಂಟ್ ಆಗುತ್ತೆ, ಸೇವಿಂಗ್ ಅಕೌಂಟ್ ಆಗುತ್ತೆ. ಸೊ ಇನ್ಸೂರೆನ್ಸ್ ಕೂಡ ಇದೆ. ಯಾವ್ಯಾವುದು ಇವ್ರಿಗೆ ಎಲಿಜಿಬಲ್ ಇದೆ ಅದು ಶೋ ಆಗುತ್ತೆ. ಸೊ ಅದ್ರ ಮುಖಾಂತರ ನೀವು ಲಿಂಕ್ ಶೇರ್ ಮಾಡ್ತೀರಾ, ವಾಟ್ಸಪ್, ಟೆಲಿಗ್ರಾಮ್ ಯಾವ ಥರನೂ ಶೇರ್ ಮಾಡ್ಕೋಬೋದು. ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ನಿಂದ ನೀವು ಶೇರ್ ಮಾಡ್ಬೋದು. ಶೇರ್ ಮಾಡಿದ್ರೆ ವೀಕ್ಲಿ 10,000 ಅರ್ನಿಂಗ್ ಶ್ಯೂರಿಟಿ ಅವ್ರು ಕೊಡ್ತಾ ಇದ್ದಾರೆ. ಸೊ ಇದಾದಮೇಲೆ ಇನ್ನೊಂದು ನಿಮ್ಮದು ಪರ್ಸ್ನಲ್ ವೆಬ್ಸೈಟ್ ಕೂಡ ರೆಡಿ ಆಗುತ್ತೆ. ವೆಬ್ಸೈಟ್ ಇರುತ್ತೆ, ನೀವು ವೆಬ್ಸೈಟ್ ಲಿಂಕ್ ಶೇರ್ ಮಾಡ್ಬೋದು. ಅಲ್ಲಿ ಕಸ್ಟಮರ್ಗೆ ಅಕೌಂಟ್ಸು, ಸೇವಿಂಗ್ ಅಕೌಂಟ್, ಕ್ರೆಡಿಟ್ ಕಾರ್ಡ್ ಇಲ್ಲಿ ನೀವು ಅಪ್ಲಿಕೇಶನಲ್ಲಿ ನೋಡ್ತಾ ಇದ್ದೀರಾ, ಅದು ಪ್ರತಿಯೊಂದಲ್ಲಿ ಶೋ ಆಗುತ್ತೆ. ಅವ್ರು ನೋಡಿಕೊಂಡು ಅಲ್ಲಿಂದನೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ನೀವು ಓನಾಗಿ ಮಾಡ್ತೀರಾ ಅಂದರೆ ಈ ಥರ ಗ್ರೀಟಿಂಗ್ಸ್ ಕಾರ್ಡ್ ಕೂಡ ರೆಡಿ ಇರುತ್ತೆ. ಪ್ರತಿಯೊಂದು ಹಬ್ಬದ ಮೇಲೆ ಇಲ್ಲಿ ಗ್ರೀಟಿಂಗ್ ಕಾರ್ಡ್ಸ್ ರೆಡಿಯಾಗಿರುತ್ತೆ. ಕ್ರೆಡಿಟ್ ಕಾರ್ಡ್ದು ರೆಡಿ ಬೇರೆ ಇರುತ್ತೆ, ಬ್ಯಾಂಕ್ ಅಕೌಂಟ್ದು ಬೇರೆ ಇರುತ್ತೆ. ಇವಾಗ ಓಪನ್ ಮಾಡಿ ನೋಡಿದ್ರೆ ಯಾರು ಕೂಡ ಕ್ಲಿಕ್ ಮಾಡೋಕ್ಕೆ ಬೇಡನಲ್ಲ, ಆ ಥರ ಅಟ್ರಾಕ್ಟಿವ್ ಕ್ರೆಡಿಟ್ ಕಾರ್ಡ್ ಕೂಡ ಇವರು ವಿಸಿಟಿಂಗ್ ಕಾರ್ಡ್ ಮಾಡಿದ್ದಾರೆ. ಸೊ ಇದು ಸೇವಿಂಗ್ ಅಕೌಂಟ್ದು ಕೋಟಕ್ ಬ್ಯಾಂಕ್ ಸೇವಿಂಗ್ ಅಕೌಂಟ್ ನೀವು ಓಪನ್ ಮಾಡಿಸ್ತೀರಾ ಅಂದರೆ ಇದು ಈ ಥರ ಬ್ರೌಚರ್ ಅವ್ರಿಗೆ ಹೋಗುತ್ತೆ. ಈ ಲಿಂಕ್ ಶೇರ್ ಮಾಡ್ಬೋದು ವಾಟ್ಸಪ್ ಮುಖಾಂತರ. ಇದು ಅದರ್ಸ್ ಅಂದರೆ ಟೆಲಿಗ್ರಾಮ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯಾವ ಥರನೂ ಕಸ್ಟಮರಿಗೆ ನೀವು ಶೇರ್ ಮಾಡ್ಬೋದು. ಅವ್ರಿಗೆ ಶೇರ್ ಮಾಡ್ತೀರಾ, ಈ ಥರ ಬ್ರೌಚರ್ ಹೋಗುತ್ತೆ. ಅದ್ರ ಕೆಳಗಡೆ ನಿಮ್ಮದು ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಇಷ್ಟು ಸೇವಿಂಗ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಏನು 300, 400, 500 ಏನು ಅರ್ನಿಂಗ್ ಇದೆ ಅದು ಅರ್ನಿಂಗ್ ನಿಮ್ಗೆ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಅದು ವಾಲೆಟ್ ಆ್ಯಡ್ ಆಗಿರೋದನ್ನು ಇನ್ಸ್ಟಂಟ್ ನೀವು ಬ್ಯಾಂಕ್ ಅಕೌಂಟ್ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. 5% TDS ಕಟ್ ಆಗುತ್ತೆ. ನಾನು ಮುಂಚೆ ತೋರಿಸಿದ್ನೆಲ್ಲ ಆ ಥರ 5% TDS ಕಟ್ ಆಗುತ್ತೆ. ರಿಮೈನಿಂಗ್ ಅರ್ನಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ಇದು ಗ್ರೀಟಿಂಗ್ಸ್ ಕಾರ್ಡ್ ಕೂಡ ಆಲ್ರೆಡಿ ರೆಡಿ ಇರುತ್ತೆ. ಇದಾದಮೇಲೆ ನೀವು ಓನಾಗಿ ಮಾಡ್ತೀರಾ ಅಂದರೆ ಆ ಥರನೂ ಮಾಡೋಕ್ಕಿದೆ. ಇದರಲ್ಲಿ ವೆಬಿನಾರ್ಸ್ ಇರುತ್ತೆ, ರೆಫರ್ ಮಾಡ್ಬೋದು. ರೆಫರ್ ನನಗೆ 2100 ಸಿಗುತ್ತೆ. ನಿಮ್ಮ ರೆಫರಲ್ ಕೋಡ್ ಬರುತ್ತೆ. ನಿಮ್ಮ ರೆಫರಲ್ ಕೋಡ್ ಹಾಕಿ ನೀವು ಲಿಂಕ್ ಶೇರ್ ಮಾಡಿ, ನೀವು ರೆಫರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಈಗ ಇದು ಅರ್ನಿಂಗ್ ಯಾವ ಥರ ಅಂದರೆ, ಅರ್ನಿಂಗ್ ಬಿಟ್ಬಿಟ್ಟು ಇದು ಅರ್ನಿಂಗ್ ಒಂದು ಲೈಫ್ ಲಾಂಗ್ ಅರ್ನಿಂಗ್. ಒನ್ ಟೈಮ್ ಕೆಲಸ ಲೈಫ್ ಲಾಂಗ್ ಅರ್ನಿಂಗ್ ಆಗುತ್ತೆ. ಇವಾಗ ನೀವು ಫ್ರೆಂಡ್ ಸರ್ಕಲಲ್ಲಿ ರೆಫರ್ ಮಾಡ್ತೀರಾ, ಇವಾಗ ನೀವು 10 ಜನ 5 ಜನ ಫ್ರೆಂಡ್ಸ್ ಇರ್ತೀರಾ, ಅವ್ರಿಗೂ ಸೈಡ್ ಇನ್ಕಮ್ ಬೇಕಾಗುತ್ತೆ, ಬಿಸ್ನೆಸ್ ಬೇಕಾಗುತ್ತೆ. ಸೊ ಅದು ಈ ಲಿಂಕ್ನ ನೀವು ಶೇರ್ ಮಾಡಿಕೊಂಡು ಅವ್ರಿಗೇನು ನೋಡಿ ಈ ಥರ ಇದೆ ಅಂತ ಅಪ್ಲಿಕೇಶನ್ ಬಗ್ಗೆ ಹೇಳ್ಬೋದು. ಜಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ಸಾಕು, ಅರ್ನ್ ಆ್ಯಂಡ್ ಲರ್ನ್ ಇದು ಇನ್ಫಾರ್ಮೇಷನ್ ಪೂರ್ತಿ ಅಪ್ಲಿಕೇಶನಲ್ಲೇ ಬರುತ್ತೆ. ಇದು ನಾನು ಲೀಡ್ಸ್ ನೋಡಿದ್ರೆ ಆಗಲೇ ಇದು ನಾನು ನೋಡಿ ಪೊಟೆನ್ಷಿಯಲ್ ಅರ್ನಿಂಗ್ ಇದೆ. ನಾನು ಲೀಡ್ಸ್ ಎಷ್ಟು ಜನ್ರೇಟ್ ಮಾಡಿ ಇಟ್ಟಿದ್ದೀನಿ ಈ ಮಂತಲ್ಲಿ, ಆಲ್ಮೋಸ್ಟ್ 95,000 ಅರ್ನಿಂಗ್ ಆಗೋ ಪಾಸಿಬಿಲಿಟಿ ಇದೆ, ಅಪಾರ್ಚುನಿಟಿ ಇದೆ ನನಗೆ. ಹೋಪ್ಫುಲಿ ಆಗ್ಬೋದು, ಮಾಡ್ತಾಯಿದ್ದೀನಿ, ಆದರೆ ಒಳ್ಳೆಯದು. ಸೊ ನನಗೋಸ್ಕರ ನನ್ನ ಜೊತೆಗೂ ನೀವು ಈ ಥರ ಸಂಪಾದನೆ ಮಾಡ್ಬೋದು ಅಂತ ನನಗೊಂದು ಅನಿಸ್ತು. ಅದಕ್ಕೆ ಈ ಥರ ನಿಮಗೆ ಸಜೆಷನ್ ಕೊಡ್ತಾಯಿದ್ದೀನಿ. ಏನು ಡೌಟ್ಸ್ ಬಂದ್ರೆ ಅಂದರೆ ನೀವು ನನಗೆ ಚಾಟ್ಸ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಾನು ಚಾಟ್ಸಲ್ಲಿ ಅವೈಲೇಬಲ್ ಇರ್ತೀನಿ. ರೆಫರಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ರೆಫರಲ್ ಲಿಂಕ್ ಜಾಯ್ನ್ ಆಗಿ ನಿಮ್ಗೆ ಅರ್ನಿಂಗ್